ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಈಗಾಗಲೇ ಈ ಒಂದು ವಿಡಿಯೋದ ಥಂಬ್ನೇಲನ್ನು ನೋಡಿರ್ಬೋದು. ಹೌದು ಸ್ನೇಹಿತರೆ, ಯಾರು BPL ಕಾರ್ಡನ್ನು ಹೊಂದಿರ್ತಾರೋ ಅಂಥವರಿಗೆ ಉಚಿತವಾಗಿ ಸಿಲಿಂಡ್ರನ್ನು ನೀಡುವಂಥ ಒಂದು ವ್ಯವಸ್ಥೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಹಾಗಾದರೆ ಯಾವ ಯೋಜನೆಯ ಮೂಲಕ ಈ ಒಂದು ಸಿಲಿಂಡರನ್ನು ಫ್ರೀಯಾಗಿ ನೀಡಲಾಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು. ಸ್ನೇಹಿತರೆ, ನೀವು ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ನೀವು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಯಾಕಂದರೆ ನಾನು ಪೋಸ್ಟ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಅದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ಯಾವುದೇ ಒಂದು ಯೋಜನೆಗಳಿರ್ಬೋದು, ಜೊತೆಗೆ ಯಾವುದೇ ಒಂದು ಮಾಹಿತಿಯ ಒಂದು ಅಪ್ಡೇಟ್ ಇರ್ಬೋದು, ನೀವು ಪ್ರತಿಯೊಂದನ್ನು ತ್ವರಿತವಾಗಿ ಪಡ್ಕೋಬೇಕು ಅಂತಂದರೆ ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಲೇಟೆಸ್ಟ್ ಮಾಹಿತಿಯನ್ನೇ ನಾನು ಕೊಡೋದು. ಹೀಗಾಗಿ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನೀವು ಬೆಲ್ ಬಟನನ್ನು ಪ್ರೆಸ್ ಮಾಡಿದ್ದೆ ಅದರಲ್ಲಿ ಹೊಸ ಮಾಹಿತಿಯ ಅಪ್ಡೇಟನ್ನು ನೀವು ಪಡ್ಕೊಳ್ತೀರಾ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ಮಾಹಿತಿ ಏನಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಪ್ರತಿ ಮನೆಯಲ್ಲೂ ಕೂಡ ಸಿಲಿಂಡರ್ ಅನ್ನೋದು ಅತ್ಯಂತ ಪ್ರಮುಖವಾದ ಒಂದು ಇಂಧನವಾಗಿದೆ. ಯಾಕಂದರೆ ಪ್ರತಿ ಮನೆಯಲ್ಲೂ ಕೂಡ ಗ್ಯಾಸ್ ಇಲ್ಲದೇ ಇದ್ದರೆ ಒಂದು ವೇಳೆ ಆ ಮನೆಯಲ್ಲಿ ಊಟ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಪ್ರತಿಯೊಂದು ಕುಟುಂಬ, ಅದು ಹಳ್ಳಿ ಆಗಿರ್ಬೋದು ಅಥವಾ ಅದು ಸಿಟಿ ಆಗಿರ್ಬೋದು, ನೀವು ಪ್ರತಿಯೊಂದು ಅಡುಗೆ ಮಾಡಲಿಕ್ಕೂ ಗ್ಯಾಸನ್ನು ಯೂಸ್ ಮಾಡ್ತೀರಿ, ಜೊತೆಗೆ ಸ್ನಾನ ಮಾಡಲಿಕ್ಕೆ ನೀವು ಗೀಝರ್ ಸಲುವಾಗಿ ನೀವು ಯೂಸ್ ಮಾಡ್ತೀರಿ. ಹೀಗಾಗಿ ಪ್ರತಿಯೊಂದು ಹಂತದಲ್ಲಿಯೂ ನಿಮಗೆ ಪ್ರತಿದಿನ ಬಳಕೆಯಾಗುವಂಥ ಒಂದು ಇಂಧನ ಯಾವುದಪ್ಪ ಅಂತಂದರೆ ಅದು LPG. ಆ ಒಂದು LPGಯನ್ನು ನೀವು ಉಚಿತವಾಗಿ ಪಡೆದುಕೊಳ್ಳುವಂಥ ಒಂದು ಯೋಜನೆ. ಈ ಒಂದು ಯೋಜನೆ ಯಾರಿಗೆ ಮಾತ್ರ ಲಭ್ಯ ಆಗುತ್ತೆ ಅಂತಂದರೆ, ಮುಖ್ಯವಾಗಿ ಈ ಒಂದು ಯೋಜನೆ ಯಾರು BPL ಕಾರ್ಡನ್ನು ಹೊಂದಿರ್ತಾರೋ ಅಂಥವರಿಗೆ ಈ ಒಂದು ಯೋಜನೆ ಉಚಿತವಾಗಿ ಸಿಗುವಂಥ ಒಂದು ಸಿಲಿಂಡರ್ ಯೋಜನೆ ಆಗಿದೆ. ಈ ಒಂದು BPL ಕಾರ್ಡ್ ಇದ್ದವರಿಗೆ ಉಚಿತವಾಗಿ ಈ ಒಂದು ಸಿಲಿಂಡ್ರನ್ನು ಕೇಂದ್ರ ಸರ್ಕಾರದಿಂದ ನೀಡಲಾಗುತ್ತೆ. ಹಾಗಾದರೆ ಈ ಒಂದು ಯೋಜನೆ ಯಾವುದು ಅಂತ ನಾವು ನೋಡೋದಾದರೆ ಸ್ನೇಹಿತರೆ, ಪ್ರಧಾನಮಂತ್ರಿಯ ಒಂದು ಉಜ್ವಲ ಯೋಜನೆ. ಅಂದರೆ ನಾವು ಈ ಒಂದು ಯೋಜನೆಗೆ ಏನಂತೀವಿ ಅಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂತ ಕರಿತೀವಿ. ಯಾರು ಬಡತನದ ರೇಖೆಗಿಂತ ಕೆಳಗಡೆ ಇರ್ತಾರೋ, ಅಂದರೆ ಬಡತನ ರೇಖೆಯ ಕೆಳಮಟ್ಟದಲ್ಲಿರ್ತಕ್ಕಂತಹ BPL ಕಾರ್ಡ್ ಹೊಂದಿರತಕ್ಕಂತಹ ಜನರಿಗೆ ಈ ಒಂದು ಗ್ಯಾಸನ್ನು ಫ್ರೀಯಾಗಿ ಉಚಿತವಾಗಿ ನೀಡುವಂತಹ ಒಂದು ಗ್ಯಾಸನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಇದು ಕೂಡ 2016ರಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿತ್ತು. ಇದು ಕೇವಲ ದೇಶದ ಬಡ ಮಹಿಳೆಯರಿಗೆ ಉಚಿತ ಸಿಲಿಂಡರ್ಗಳನ್ನು ಒದಗಿಸುವಂಥ ಒಂದು ಯೋಜನೆಯಾಗಿದೆ. ಸ್ನೇಹಿತರೆ, ಈ ಒಂದು ಉದ್ದೇಶದಿಂದಾಗಿ ಗ್ಯಾಸ್ ಸಿಲಿಂಡರನ್ನು ಕೊಡಲು ಈ ಒಂದು ಯೋಜನೆ ಮೂಲಕ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ 3 ಸಿಲಿಂಡರನ್ನು ಉಚಿತವಾಗಿ ನೀಡಲಾಗುತ್ತೆ. ಸ್ನೇಹಿತರೆ, ಒಂದೊಂದು ಫ್ಯಾಮಿಲಿಗೆ, ಅಂದರೆ ಒಂದೊಂದು ಕುಟುಂಬಕ್ಕೆ ಸದ್ಯ ಒಂದು ಜಾಸ್ತಿ ಇರುವಂಥದ್ದು ಜನರಿಗೆ ಕೇವಲ 1 ತಿಂಗಳಿಗೆ 1 ಸಿಲಿಂಡರ್ ಹೋಗೋದ್ರಿಂದ ವರ್ಷಕ್ಕೆ 12 ಸಿಲಿಂಡರ್ಗಳ ಒಂದು ಮೀಸಲಾತಿ ಇರೋದರಿಂದ ಅದರಲ್ಲಿ 3 ಸಿಲಿಂಡರ್ಗಳನ್ನು ನೀವು ಉಚಿತವಾಗಿ, ಯಾರು BPL ಕಾರ್ಡನ್ನು ಹೊಂದಿರ್ತಾರೋ ಅಂಥವರಿಗೆ 3 ಸಿಲಿಂಡರ್ಗಳು, ವರ್ಷಕ್ಕೆ ಇರುವುದು 12 ಸಿಲಿಂಡರ್ಗಳ ಒಂದು ಲಿಮಿಟು, ಬಟ್ ಅದರಲ್ಲಿ 3 ಸಿಲಿಂಡರನ್ನು ಉಚಿತವಾಗಿ ಪಡೆದುಕೊಳ್ಳುವಂತಹ ಒಂದು ಯೋಜನೆ ಈ ಒಂದು ಯೋಜನೆಯಾಗಿದೆ. ಅದು ಯಾವುದಪ್ಪ ಅಂತಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಾಗಿದೆ. ಸ್ನೇಹಿತರೆ, ಈ ಒಂದು ಯೋಜನೆಯ ಲಾಭವನ್ನು ನೀವು ಕೂಡ ಪಡೆಯಬೇಕು ಅಂತಂದರೆ ನೀವು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಒಂದು ಅಧಿಕೃತ ವೆಬ್ಸೈಟ್ ಇದೆ. ಆ ಒಂದು ಅಧಿಕೃತ ವೆಬ್ಸೈಟಿಗೆ ನೀವು ಭೇಟಿ ನೀಡೋದರ ಮೂಲಕ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಪ್ರಧಾನಮಂತ್ರಿಯವರ ಒಂದು ಅಧಿಕೃತ ವೆಬ್ಸೈಟ್ ಯಾವುದು ಅನ್ನೋದನ್ನು ನಾವು ನೋಡೋದಾದರೆ ಸ್ನೇಹಿತರೆ, www.pmui.gov.in ಈ ಒಂದು ವೆಬ್ಸೈಟಿಗೆ ನೀವು ಲಾಗಿನ್ ಮಾಡೋದರ ಮೂಲಕ ನೀವು ಯಾವ ಊರಿನವರು ಅಥವಾ ಯಾವ ಜಿಲ್ಲೆಯವರು ಇರ್ತೀರಿ ಆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಡೀಲರ್ ಯಾರು, ಅಂದರೆ ಅದು HP ಇರ್ಬೋದು, ಇಂಡಿಯನ್ ಇರ್ಬೋದು ಗ್ಯಾಸು, ಮತ್ತು ಇನ್ನೊಂದು ಯಾವುದೇ ಇರ್ಬೋದು, ಆ ಒಂದು ಗ್ಯಾಸ್ ಏಜೆನ್ಸಿ ಯಾರದಿದೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನೀವು ಆನ್ಲೈನ್ ಮೂಲಕನೂ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ, ನೀವು ನಿಮ್ಮ ಸಮೀಪ ಇರತಕ್ಕಂತಹ ಗ್ರಾಮೀಣ ಕೇಂದ್ರಗಳಿಗೆ ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ಮಾಡೋದರ ಮೂಲಕ ನೀವು ಆನ್ಲೈನಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಒಂದು ವೇಳೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದರೆ ಬೇಕಾಗಿರ್ತಕ್ಕಂತಹ ದಾಖಲೆಗಳನ್ನು ನಾವು ನೋಡೋದಾದರೆ ಸ್ನೇಹಿತರೆ, ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮುಖ್ಯವಾಗಿ BPL ಕಾರ್ಡ್ ಇರಲೇಬೇಕು.
ಇದು ಮೊದಲನೆಯದ ಒಂದು ದಾಖಲೆಯಾಗಿದೆ. BPL ಕಾರ್ಡ್ ಅನ್ನೋದು ಭಾಳ ಇಂಪಾರ್ಟೆಂಟು. ಈ ಒಂದು BPL ಕಾರ್ಡ್ ಇದ್ದರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹೀಗಾಗಿ BPL ಕಾರ್ಡ್ ಅನ್ನೋದು ಒಂದು ಬೇಕೇ ಬೇಕು. ಜೊತೆಗೆ ಆಧಾರ್ ಕಾರ್ಡ್, ಯಾರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತಾರೋ ಅವ್ರದ್ದು ಆಧಾರ್ ಕಾರ್ಡ್ ಇರಬೇಕು. ಜೊತೆಗೆ ಬ್ಯಾಂಕ್ ಖಾತೆ ಇರಬೇಕು, ಅಂದರೆ ಬ್ಯಾಂಕ್ ಅಕೌಂಟ್ ಇರಬೇಕು. ಇವೆಲ್ಲ ಕೂಡ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಜೊತೆಗೆ BPL ಕಾರ್ಡ್ ಇವೆಲ್ಲ ಲಿಂಕ್ ಆಗಿರಬೇಕು. ಇವೆಲ್ಲ ಲಿಂಕ್ ಆಗಿದ್ದರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಉಚಿತವಾಗಿ 3 ಉಚಿತ ಸಿಲಿಂಡರ್ಗಳನ್ನು ವರ್ಷಕ್ಕೆ ಅವರು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ ಇದಿಷ್ಟು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಮಾಹಿತಿಯನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.